ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಈಗಾಗಲೇ ಶಿಫ್ಟ್ ಪ್ರಕಾರ ನಾವು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ತಾ ಇದ್ವಿ. ನಿಮ್ಮ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬಂದಿದೆ. ಈಗ ಏನು ಮಾಡೋಣ ಅಂತಂದರೆ 24ನೇ ತಾರೀಕಿನ 2 ಶಿಫ್ಟ್ಗಳನ್ನು ನೋಡಿದ್ವಿ. 23ನೇ ತಾರೀಕಿದ ಒಂದು ಶಿಫ್ಟ್ ನೋಡಿದ್ವಿ. ಈಗ 2ನೇ ಶಿಫ್ಟನ್ನು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವೆ. ಈಸಿ ಮೆಥಡಲ್ಲಿ ಹೇಳೀನಿ, ಪೂರ್ತಿ ಕೊನೆವರೆಗೂ ನೋಡ್ಕೊಂಡು ನಿಮಗೆ ಯೂಸ್ ಆಗುತ್ತೆ. ಯಾವ ಥರ ಕ್ವಶನ್ಸ್ ಬರ್ತಾವೆ, ಯಾವ ಥರ ಮಾಡಿದ್ದೀವಿ ಅನ್ನೋದನ್ನು ನೋಡ್ಕೋಬೇಕು. ಕೆಲವು ಜನ ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ ಸರ್ ಏನೋ ಅಂತ ಹೇಳ್ತಾಯಿದ್ರು. ಇಲ್ಲ, ಯಾವುದು ಕ್ಯಾನ್ಸಲ್ ಆಗಿಲ್ಲ. ಏನೋ ಆ ಕಡೆ ವಿಚಾರ ಮಾಡಬೇಡ್ರಿ, ಫೇಕ್ ನ್ಯೂಸ್ ಇರ್ತವೆ. ಹಾಗೇನ್ರಿ ಆಯ್ತಂದ್ರೆ ಅವರು ವೆಬ್ಸೈಟ್ನಾಗ ಹೇಳ್ತಾರೆ. ಡೋಂಟ್ ವರಿ, ನಿಮ್ಮ ಸ್ಟಡಿ ನೀವು ಕಂಟಿನ್ಯೂ ಮಾಡಿರಿ. ಇದೇ ರೀತಿ ವಿಡಿಯೋ ಇವತ್ತೇನು ಮಾಡೋಣ ಅಂತಂದ್ರೆ ಏಪ್ರಿಲ್ 23, 2024 ಶಿಫ್ಟ್ 2ನೇ ಶಿಫ್ಟ್ನಂದು ನೋಡೋಣ. ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ 2 ಅದಾವೆ. ಡೋಂಟ್ ವರಿ, ಇಲ್ಲಿ ಕನ್ನಡದಲ್ಲಿ ಅಷ್ಟೇ ಬರ್ತೀನಿ, ಇಂಗ್ಲೀಷ್ ಕೂಡ ಅದ. ಡೋಂಟ್ ವರಿ, ಕ್ವಶನ್ ಇಂಗ್ಲೀಷ್ನಾಗ ಅದಾವೆ, ನೀವು ಬೇಕಾದ್ರೆ ನೋಡ್ಕೋಬೋದು. ಓಕೆ, ಅದೇ ರೀತಿ ಕೆಲವು ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೋದ್ರಿ ಅದೇ ರೀತಿ ವಿಡಿಯೋ ಅಷ್ಟು ಜನಕ್ಕೂ ತಲುಪುತ್ತೆ, ಜಾಸ್ತಿ ಜನಕ್ಕೆ ತಲುಪತ್ತೈತಿ. ಅದೇ ರೀತಿ ರೆಸ್ಪಾನ್ಸ್ ಒಳ್ಳೆಯ ರೀತಿಯಾದ ಸ್ಟಡಿ ಹಿಂಗೆ ಇರಲಿ. ಇನ್ನೂ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಕೂಡ ನಾನು ಮಾಡ್ತಾಯಿದ್ದೀನಿ, ಪ್ರಿಪರೇಷನ್ ಮಾಡ್ತಾಯಿದ್ದೀನಿ. ನಿಮ್ಮದು ನೋಟ್ಸು ಅವುಗಳ ಪ್ರಕಾರ ನಿಮಗೆ ಎಲ್ಲ ರೀತಿಯ ಕ್ವಶನ್ಗಳನ್ನು, ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳಲ್ಲಿ ಕ್ವಶನ್ಗಳನ್ನು ಹೇಳ್ತೀನಿ. ಓಕೆ, ಅದೇ ರೀತಿ ವಿಡಿಯೋ ಶೇರ್ ಮಾಡಿರಿ. ನೋಡಿರಿ, 23ನೇ ತಾರೀಕು ಏಪ್ರಿಲು ಶಿಫ್ಟ್ 2ನೇದು. ಓಕೆ, ಮ್ಯಾಥ್ಸ್ 15, ಅದೇ ರೀತಿ ರೀಸನಿಂಗ್ 5, ಟೋಟಲ್ 20 ಕ್ವಶನ್. ನೆಕ್ಸ್ಟು ಫಸ್ಟ್ ಕ್ವಶನ್, ಲೇಟ್ ಮಾಡೋದು ಬೇಡ. ಏನು ಫಸ್ಟ್ ಕ್ವಶನ್ ನೋಡಿರಿ, ಏನದು, ವಾಟ್ ಈಸ್ ದ ಸಮ್ ಆಫ್ 5/4 ಆ್ಯಂಡ್ 2/3 ಅಂದರೆ 5 4 ಮತ್ತು 2 3 ಮೊತ್ತ ಎಷ್ಟು ಅಂದರೆ, ಈಗ ಭಿನ್ನರಾಶಿಗಳು ಅಂತೇಳಿ ಟಾಪಿಕ್ ಬಂದಿದೆ, ಅದರೊಳಗೆ ಹೋಗಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಭಿನ್ನರಾಶಿಗಳು ಏನದ, ಅಥವಾ ಸಿಂಪ್ಲಿಫಿಕೇಷನಲ್ಲಿ ನೋಡಿದರೆ ಗೊತ್ತಾಗುತ್ತೆ. 5/4 + 2/3. ಈಗ ನೋಡಿರಿ, ಇಲ್ಲಿ ಛೇದಗಳು ಬೇರೆ ಬೇರೆ ಆಗಿದ್ದಾಗ ಅವುಗಳೇನು ಮಾಡಬೇಕು, ಎಲ್ ಸಿ ಎಮ್ ತೆಗಿಬೇಕು. 4, 3 ಎಲ್ ಸಿ ಎಮ್ ತೆಗಿಬೇಕಂದ್ರೆ ಲಸ ಟಾಪಿಕ್ ಹೇಳೀನಿ. ಅಲ್ಲೇನು ಬೇರೆ ಬೇರೆ ಸಂಖ್ಯೆಗಳಾಗಿದ್ದಾಗ ಇವನ್ನೆರಡು ನಾನು ಮಲ್ಟಿಫಿಕೇಷನ್ ಮಾಡಿದ್ರೆ ಮುಗೀತು. 4 3 12 ಮುಗೀತು. ಈಗ ಮೇಲ್ಗಡೆ ಸಂಖ್ಯೆ ನನಗೆ 12 ಆಗಬೇಕು ಅಂದರೆ ಇದು ಕೆಳಗಡೆ 12 ಆಗಬೇಕು. 4ಕ್ಕೆ ಎಷ್ಟು ಇಂಟು ಮಾಡಿದ್ರೆ 12 ಆಗುತ್ತೆ? 4 3 12 ಮೇಲ್ಗಡೆ ಬರೀಬೇಕು. 3ಕ್ಕೆ 4 ಇಂಟು ಮಾಡಬೇಕು. ಹೌದಾ, ಗೊತ್ತಾಗತ್ತಿಲ್ಲ? ಎಸ್. ಈಗ ಮಲ್ಟಿಫಿಕೇಷನ್ ಮಾಡಿರಿ. 5 3 ಎಷ್ಟು? 15 + 2 4 8. ಇನ್ನು ಆ್ಯಡ್ ಮಾಡಿಟ್ಟಿದ್ರೆ ಮುಗಿದು ಎಷ್ಟಾಯಿತು? 23 /12 ಅಂದರೆ ಭಿನ್ನರಾಶಿಗಳ ಸಂಕಲನ ಮೇಲೆ ಕೇಳ್ಯಾರ. ಸೊ ಈ ಸಲನೂ 100% ಕೇಳೇ ಕೇಳ್ತಾರೆ. ಯಾವುದಾದ್ರೂ ಒಂದು ಶಿಫ್ಟಿಗೆ ಏನು ಬಂತು? 23 /12. ಆಪ್ಷನ್ ನಂಬರ್ ಸಿ ನೋಡಿರಿ, ವೆರಿ ಇಂಪಾರ್ಟೆಂಟ್. ಯಾಕಂದರೆ ಭಿನ್ನರಾಶಿಗಳಲ್ಲಿ ಕೆಲವು ಜನ ಮಿಸ್ಟೇಕ್ ಮಾಡ್ತೀರಿ. ಭಿನ್ನರಾಶಿಗಳು ಬರಬೇಕು, ಲಸ ಬರ್ಬೇಕಂತ, ಭಿನ್ನರಾಶಿಗಳ ಎಡಿಷನ್ ಸಬ್ಸ್ಟ್ರಾಕ್ಷನ್ ಬರ್ಬೇಕಂತಾರೆ ನಿಮಗೆ ಲಸ ಮಸ ಟಾಪಿಕ್ ಗೊತ್ತಿರಬೇಕು. ಅವುಗಳ 6 ಟಾಪಿಕ್ಗಳನ್ನು ವೆರಿ ಇಂಪಾರ್ಟೆಂಟ್ ಬೇಸಿಕ್ ಟಾಪಿಕ್ಗಳೆಲ್ಲವೂ ಹೇಳಿಕೊಟ್ಟಿನಿ. ಮುಂದಿನ ಟಾಪಿಕ್ಕು ಹೇಳ್ತೀನಿ. ಫಸ್ಟಿಗೆ ಇವು ಕ್ವಶನ್ ಪೇಪರ್ಸ್ಗಳು ಕೇಳ್ತಾ ಇದ್ರಲ್ಲ, ಸ್ವಲ್ಪ ಇವು ಗೊತ್ತಿರಲಿ ಯಾವ ಥರ ಬರ್ತಾವೆ. ನಾನು ಹೇಳಿದ ಟಾಪಿಕ್ಗಳಲ್ಲಿದ್ದ ಕ್ವಶನ್ಗಳು ಅದಾವೋ ಇಲ್ಲೋ ಅಂತ ನಿಮ್ಗೆ ಕನ್ಫರ್ಮೇಷನ್ಗೋಸ್ಕರ ನಾನು ಪ್ರಿವಿಯಸ್ ಇಯರ್ ಕ್ವಶನ್ ತೊಗೊಂಡಿನಿ. ಓಕೆ, ಸೆಕೆಂಡ್ ಕ್ವಶನ್. ವಾಟ್ ಈಸ್ ದ ಎವರೇಜ್ ಆಫ್ 10 10 0 10 ಆ್ಯಂಡ್ 10? ಇದನ್ನು ಮೊನ್ನೆ ಒಬ್ಬರು ನಮ್ಮ ವಾಟ್ಸಪ್ ಮಾಡಿದ್ರಿ. ನೋಡಿರಿ, ಇವುಗಳ ಸರಾಸರಿ ಎಷ್ಟು? ಈಗ ಟೋಟಲ್ ನೋಡಿ, ಸರಾಸರಿ ಅಂದರೆ ಇವುಗಳೆಲ್ಲ ಕೂಡಿಸ್ಬೇಕು. 10 10 0 10 10. ಇಲ್ಲಿ 0 ಭಾಳ ಜನ ಬಿಟ್ಬಿಡ್ತೀರಿ. ಟೋಟಲ್ ನಂಬರ್ಸ್ ಮೊತ್ತ, ಫಸ್ಟಿಗೆ ಎಲ್ಲ ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು 1 2 3 4 5 ಡಿವೈಡೆಡ್ ಬೈ 5 ಮಾಡಬೇಕು. 10 20 30 40 ಟೋಟಲ್ ಎಷ್ಟಾಯಿತು? 40 ಡಿವೈಡೆಡ್ ಬೈ 5. ಹೌದಾ, ಇನ್ನು ಸಿಂಪ್ಲಿಫಿಕೇಷನ್ 5 1 5 8. ನಮ್ಮದು ಆನ್ಸರ್ ಎಷ್ಟು ಬಂತು? 8. ಸರಾಸರಿ ಎಷ್ಟು? 8. ಆಪ್ಷನ್ ನಂಬರ್ ಬಿ ನೋಡಿರಿ, ಸರಾಸರಿ. ಮೊನ್ನೆ ಕ್ವಶನ್ ಕಳಿಸಿದ್ರಿ, ಆನ್ಸರ್ ಈ ಥರ ಬರುತ್ತೆ ನೋಡಿರಿ. ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮ್ ಭಾಳ ಜನ ಮೆಸೇಜ್ ಮಾಡ್ತಾಯಿದ್ರಿ, ಕ್ವಶನ್ಗಳನ್ನು ಕಳಿಸಿದ್ರಿ. ನಾನೇ ಸ್ವಲ್ಪ ಫ್ರೀ ಇರೋದ ಕಾರಣ ಮಾಡಿರಲಿಲ್ಲ. ಓಕೆ, ಎಷ್ಟು ಬಂತು? ಆಪ್ಷನ್ ನಂಬರ್ ಬಿ. ನೆಕ್ಸ್ಟು, ಎಕ್ಸ್ ಮತ್ತು ವಾಯ್ನ ಅನುಪಾತ 2:3 ಆಗಿದ್ದರೆ ವಾಯ್ ಮತ್ತು ಎಕ್ಸ್ನ ಅನುಪಾತ ಎಷ್ಟು? ಎಷ್ಟು ಈಜಿ ಐತೆ ನೋಡಿ ಕ್ವಶನ್, ನಿಮಗೆ ಕನ್ಫ್ಯೂಸ್ ಮಾಡೋಣ ಅಷ್ಟು. ಏನು, ಎಕ್ಸ್ ಮತ್ತು ವಾಯ್ ಇದರ ಅನುಪಾತ ಎಷ್ಟೈತಿ? 2:3. ನಾವೇನು ಕೇಳೋಣ, ಈ ವಾಯ್ ಅನುಪಾತ ಎಕ್ಸ್ ಕೇಳೋಣ. ಅಂದರೆ ಇದು ಉಲ್ಟಾ ಬರಿಬೇಕು ನಾವು, ಅಂದ್ರೆ 3:2. ಎಲ್ಲೈತೆ ಆಪ್ಷನ್? 3:2. ಆಪ್ಷನ್ ನಂಬರ್ ಬಿ ಇಷ್ಟ ಐತಿ. ಕ್ವಶನ್ ಒಳಗೆ ಆನ್ಸರ್ ಅದ, ಆದರೆ ನಿಮಗೆ ಕನ್ಫ್ಯೂಸ್ ಮಾಡಿರ್ತಾನೆ. ಈ ಸಲ ಕನ್ನಡ ಒಳಗದ, ಡೋಂಟ್ ವರಿ, ನೀವಂತೂ ಹೆದರಕ್ಕೆ ಹೋಗ್ಬಾರ್ದು. ಓಕೆ, ಎಸ್. ನೆಕ್ಸ್ಟ್ ಫೋರ್ತ್ ಕ್ವಶನ್,
ಲಸ ಆಮೇಲೆ ಕನಿಷ್ಠ ನೋಡಿ 6 ಮತ್ತು 4ರ ಕನಿಷ್ಠ ಸಾಮಾನ್ಯ ಗುಣಕ ಲಸ ಎಷ್ಟು 6 ಮತ್ತು 4 ಲಸ ತೆಗಿಬೇಕು. ಓಕೆ, ಫಸ್ಟ್ 2ರಲ್ಲೇ ಚಿಕ್ಕ ಸಂಖ್ಯೆಯಿಂದ ಹೋಗೋಣ. 2 3 6 2 2 ಮತ್ತು 2ರಲ್ಲೇ 3 ಹೋಗಂಗಿಲ್ಲ, 3 ಹಂಗೆ ಇಡಬೇಕು. 1 ಹೊಡೆಯಂಗಿಲ್ಲ, ಪಾಯಿಂಟ್ ಒಳಗೆ ಹಂಗೆ ಇಡಬೇಕು ಮತ್ತು 2 ನೆಕ್ಸ್ಟ್ 3 ಈಗ ಬಂದಂಥವನ್ನೆಲ್ಲ ಮಲ್ಟಿಫಿಕೇಷನ್ ಮಾಡಿ. 2 4 4 3 ಎಷ್ಟು 12 ಲಸ ಎಷ್ಟು 12. ಆಪ್ಷನ್ ನಂಬರ್ ಎ ನೋಡಿರಿ. ಗೊತ್ತಾಯ್ತಲ್ಲ, ಲಸ ಭಾಳ ಇಂಪಾರ್ಟೆಂಟು. ಓಕೆ, ಎಸ್, ನೆಕ್ಸ್ಟ್ ಹೋಗ್ರಿ. ಓಕೆ, ಹಾಂ, 45% ಭಿನ್ನರಾಶಿಗೆ ಪರಿವರ್ತಿಸುವುದು ಏನಾಗುತ್ತೆ? ವಾಟ್ ಈಸ್ ದ 45% ಕನ್ವರ್ಟ್ ಇಂಟು ದ ಫ್ರ್ಯಾಕ್ಷನ್? ಅಂದ್ರೆ 45%ನ್ನು ನೀನು ಭಿನ್ನರಾಶಿಗೆ ಕನ್ವರ್ಟ್ ಮಾಡೋಣ. ನಾನು ಪರ್ಸೆಂಟೇಜ್ ಹಿಂಗೆ ಬರೀತ್ರಿ. ಈಗ ನಾ ಪರ್ಸೆಂಟೇಜ್ ತೆಗೆದ್ನಿ ಅಂದ್ರೆ ಡಿವೈಡೆಡ್ ಬೈ 100 ಬರೀಬೇಕು. ಇದನ್ನು ಭಿನ್ನರಾಶಿ ಅಂದ್ರೆ ಭಿನ್ನರಾಶಿ ಆಗೈತಿ. ಇದನ್ನು ಒಂದ ಮಗ್ಗೆ ಹೋಗತ್ತಿಲ್ಲ ಹೊಡೀರಿ. ಎಷ್ಟರಲ್ಲಿ 5 9 5 20 ಅಂದರೆ ಎಷ್ಟು ಬಂತು 9 ಡಿವೈಡೆಡ್ ಬೈ 20. ಇನ್ನೇನು ಒಂದ ಮಗ್ಗೆ ಹೋಗೋಣ ಇಲ್ಲ ಅಂದ್ರೆ ಫೈನಲ್ ಆನ್ಸರ್ ಎಷ್ಟು 9 ಡಿವೈಡೆಡ್ ಬೈ 20. ಆಪ್ಷನ್ ನಂಬರ್ ಸಿ ನೋಡಿರಿ. 45 50 ನೀವು ಮಾಡಿದರೆ ಆಲ್ರೆಡಿ ಭಿನ್ನರಾಶಿ ಒಳಗೆ ಬಂದ, ಆದರೆ ಆಪ್ಷನ್ ಒಳಗಿಲ್ಲ ಅಂದರೆ ಇದು ಸಿಂಪ್ಲಿಫಿಕೇಷನ್ ಮಾಡ್ಯಾರ. ಯಾವಾಗಲೂ ಭಿನ್ನರಾಶಿ ಒಳಗಿದ್ದಾಗ ಛೇದ ಮತ್ತು ಅಂಶಗಳು ಒಂದೇ ಮಗ್ಗಿ ಒಳಗೆ ಹೋದ್ರೆ ಅವುಗಳನ್ನ ಸಿಂಪ್ಲಿಫಿಕೇಷನ್ ಮಾಡಿ ಇಟ್ಟಿರ್ತಾರೆ. ಓಕೆ, ಎಸ್, ನೆಕ್ಸ್ಟ್ 6th ಒನ್ ಇವ್ಯಾಲ್ಯುವೇಟ್ ಅಂದರೆ ಸಿಂಪ್ಲಿಫಿಕೇಷನ್ ಕೊಟ್ಟಾರ. ಪಾಯಿಂಟ್ ಒಳಗೈತಿ, ಇದನ್ನ ಹೇಳಿನ ಸಿಂಪ್ಲಿಫಿಕೇಷನ್ ಒಳಗೆ 0.25 ಐತಿಲ್ಲ. ಇಲ್ಲಿನೂ ಕೂಡ ಪ್ಲಸ್ ಅದ ನೋಡಿರಿ. ಫಸ್ಟಿಗೆ ಇವೆರಡೂ ನೀವು ಪ್ಲಸ್ಸಲ್ಲಿ ಇದ್ದುದನ್ನು ಕಂಪ್ಲೀಟ್ ಮಾಡ್ಕೊರಿ. ನಿಮಗೆ ಹೇಳ್ತೀನಿ ನೋಡಿರಿ, ಇಲ್ಲಿ ಮೈನಸ್ ಅದ, ಇದನ್ನು ಆಮೇಲೆ ಮೈನಸ್ ಮಾಡಿಬಿಡ್ರಿ. ಫಸ್ಟಿಗೆ ಇವೆರಡು ಪ್ಲಸ್ ಅದಾವೆ, ಇವೆರಡು ಕೂಡ್ಸ್ಕೊಂಬಿಡ್ರಿ. 0.25 1.47 ನಾ ಡೈರೆಕ್ಟ್ ಕೂಡಿಸ್ತೀನಿ, ನಿಮಗೆ ಗೊತ್ತಾಗೋ ಸಂಬಂಧ ಈ ಥರ ಇಟ್ಕೊಂಡು ಮಾಡ್ತೀನಿ. 5 ಪ್ಲಸ್ 7 ಅಂತಂದ್ರೆ 7 3 10 12 ಆಯಿತು. ನೆಕ್ಸ್ಟು 4 6 1 7 ಆಯಿತು, ಅಂದರೆ 1.72. ಈ 1.72 ಒಳಗೆ ಇದನ್ನು ಮೈನಸ್ ಮಾಡಬೇಕು. ಮೈನಸ್ 0.46. ಈಗ ನೋಡಿರಿ, 2 6 ಹೋಗ್ತಾನೆ ಇಲ್ಲ, ಒಂದು ಕ್ಯಾರಿ ತೊಗೋತೀರಿ. ಆಮೇಲೆ 6 ಉಳಿತು. 7 5 ಹೋದ್ರೆ 2 ಉಳಿತು. ಪಾಯಿಂಟು 1ಕ್ಕೆ 1 ಅಂದರೆ ಎಷ್ಟು ಬಂತು 1.26. ಎಲ್ಲೈತೆ ನೋಡಿರಿ, ಆಪ್ಷನ್ ನಂಬರ್ ಡಿ ನೋಡಿರಿ. ನಿಮಗೆಲ್ಲ ನಾನು ಬಾಯ್ಲೆಕ್ಕ ಮಾಡಬಹುದು, ಆದರೆ ನಿಮ್ಗೆ ಗೊತ್ತಾಗೋ ಸಂಬಂಧ ಡಿಟೇಲಾಗಿ ಹೇಳಿನಿ ಅಷ್ಟೆ. ಪಾಯಿಂಟ್ ಒಳಗೆ ಬಾಜುನ ತಪ್ಪಿರ್ತೀರಿ. ಓಕೆ, ಎಷ್ಟು ಬಂತು 1.26. ಫಸ್ಟಿಗೆ ಒಂದೇ ಚಿಹ್ನೆ ಇರುವಂಥ ಕೂಡಿಸಿ ಅದೇ ಚಿಹ್ನೆ ಇಡಬೇಕು. ಓಕೆ, ಆಮೇಲೆ ಮೈನಸ್ ಇದ್ದದ್ದು ಮೈನಸ್ ಮಾಡ್ಬೋದು. ನೆಕ್ಸ್ಟ್, ಹಾಂ, 5 ಬದಿಗಳನ್ನು ಹೊಂದಿರುವ ಆಕಾರಕ್ಕೆ ಏನೆನ್ನುವರು? ಈಗ ನೋಡಿರಿ, ಈಗ ವಾಟ್ ಈಸ್ ದ ಟರ್ಮ್ ಆಫ್ ಫಾರ್ ಅ ಶೇಪ್ ವಿತ್ 5 sides? ಅಂದ್ರೆ 5 ಬಾಹುಗಳುಳ್ಳ ಒಂದು ಆಕೃತಿಗೆ ಏನೆನ್ನುವರು? ಅವಾಗ ಆಪ್ಷನ್ಸ್ನ ಯಾಕೆ ಇಂಗ್ಲೀಷ್ನಾಗ ಕೊಟ್ಟೀನಿ? ನಿಮ್ಗೆ ಕನ್ಫ್ಯೂಸ್ ಮಾಡೋಕ್ಕೆ ಇಂಗ್ಲೀಷ್ನಾಗ ಕೊಟ್ಟಿರ್ತಾನೆ, ಅದಕ್ಕೆ ಇಂಗ್ಲೀಷ್ನಾಗ ಕೊಟ್ಟೀನಿ. ಈಗ ನೋಡಿರಿ, ಇದಕ್ಕೇನಂತೀರಿ? ಚೌಕ. ಇದು ಆಯತ, ಹೌದಾ? ಇದು ಚೌಕ, ಇದು ಆಯತ, ಇದು ಚೌಕ. ಆಮೇಲೆ 3 ಬಾಹು ಇದ್ದು ಅಂದರೆ ಇದು ತ್ರಿಭುಜ. ಅದೇ ರೀತಿ ಅವೇನು ಹೇಳ್ತಾನ, ಇದಕ್ಕೆ 5 ಬಾಹು, ಇದು ಪಂಚಭುಜ ಆಕೃತಿ ಅಂತಾರೆ. ಓಕೆ, ಇಂಗ್ಲೀಷ್ನಾಗ ಏನಂತಾರೆ? ಹಾಂ, ಈಗ ಗೊತ್ತಿರ್ಬೇಕು. ಇಲ್ಲಿ ನೋಡಿರಿ, ಸ್ಕ್ವೇರ್ ಅಂತಂದ್ರೆ, ಸ್ಕ್ವೇರ್ ಅಂದರೆ ಏನು ಹೇಳ್ರಿ? ಚೌಕ, ಗೊತ್ತಿರಬೇಕು. ಟ್ರಯಾಂಗಲ್ ಅಂದರೆ ತ್ರಿಭುಜ. ಆಕ್ಟಾಗಾನ್ ಅಂದರೆ 8 ಬಾಹು ಇರ್ತಾವೆ ನೋಡ್ರಿ. ಇದಕ್ಕೆ ಎಷ್ಟಿರ್ತಾವೆ? 8 ಬಾಹು ಇರ್ತಾವೆ. ಆಕ್ಟಾಗಾನ್ ಅಂತಂದ್ರೆ 8 ಬಾಹುಗಳನ್ನು ಹೊಂದಿರುವ ಆಕೃತಿ. ಪೆಂಟಾಗಾನ್ ಅಂದ್ರೆ 5 ಬಾಹುಗಳನ್ನು ಹೊಂದಿರುವ ಆಕೃತಿ. ಗೊತ್ತಾಯ್ತಿಲ್ಲ ರೀ? ಅದಕ್ಕೆ ಇಂಗ್ಲೀಷ್ನಾಗ ಕೊಟ್ಟಿನಿ ನಿಮಗೆ. ಆಕ್ಟಾಗಾನ್ ಅಂದರೆ 8 ಬಾಹುಗಳನ್ನು ಹೊಂದಿರ್ತೈತಿ. ಪೆಂಟಾಗಾನ್ ಅಂದ್ರೆ 5 ಬಾಹುಗಳು. ಇದಕ್ಕೆ ನಮ್ಮದು ಇದು ಆನ್ಸರ್ ಏನು? ಪೆಂಟಾಗಾನ್. ಇವು ಆಕೃತಿಗಳ ಮೇಲೆ ಕೇಳ್ತಾನೆ ನೋಡ್ರಿ, ಬರೀ ಗೊತ್ತಿರಲಿ. 3 ಎಷ್ಟು ಕ್ವಶನ್ ಪರ್ ಕೇಳಿನ ಮಾಡಿನ ಅದರೊಳಗೆಲ್ಲ ಬಂದಾವೆ ನೋಡ್ರಿ. ಗೊತ್ತಾಯ್ತಲ್ಲ? ಕನ್ನಡದಾಗ ಪಂಚಭುಜ ಆಕೃತಿ. ಓಕೆ, ನೆಕ್ಸ್ಟು 8ನೇದು. ತಂದೆ ಮತ್ತು ಮಗನ ವಯಸ್ಸು ಕ್ರಮವಾಗಿ 35 ಮತ್ತು 7 ವರ್ಷಗಳು ಆಗಿದ್ದರೆ ಅವರ ವಯಸ್ಸಿನ ಅನುಪಾತ ಎಷ್ಟು? ನೋಡಿರಿ, ಎಷ್ಟು ಈಜಿ ಅದು. ತಂದೆ ಮತ್ತು ಮಗ ಎಷ್ಟದಾವ್ರಿ? 35 ಮತ್ತು 7.
ಹಿಂಗಿದ್ದಾಗ ಇವೆರಡು ಒಂದ ಮುಗಿಯಾಗ ಹೋಗವಿಲ್ಲ ಅಂದ್ರೆ ಅದನ್ನು ಹೊಡೆದಿಡ್ಬೇಕನ್ನ. ಇದು 7 1 7 5 ಅವರಿಬ್ಬರು ಅನುಪಾತ ಎಷ್ಟು? 5:1. ಇಷ್ಟ ಸಿಂಪಲ್, ಮುಗಿತ ಆನ್ಸರ್. ಎಷ್ಟು? ಆಪ್ಷನ್ ನಂಬರ್ ಬಿ. ಅಂದ್ರೆ ಅನುಪಾತ ಇದ್ದನ್ನು ನೋಡಿರಿ. ಈಗ 1:2 ಐತೆ ಅಂದ್ರೆ ನಾ ಇದನ್ನು 1/2 ಬರಿಬೋದು ಭಿನ್ನರಾಶಿ ಒಳಗೆ, ಗೊತ್ತಿರಲಿ. ಹಿಂಗೆ ಬರಿಬೋದು ನಾನು. ಇದು ನಿಮಗೆ ಗೊತ್ತಿರಲಿ ಅಂತ ತೋರಿಸ್ತೀನಿ. ಇದನ್ನು ನಾನು ಹೆಂಗೆ ಬರಿಬೋದು? 35/7 ಅಂತ ಬರಿಬೋದು. 7 1 7 5 5/1 ಅಂದ್ರೆ 5:1. ನಾ ಡೈರೆಕ್ಟ್ ಮಾಡ್ಬೇಕು, ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಗೊತ್ತಾಯ್ತಲ್ಲ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಥರ ಸಿಂಪಲ್ ಇರ್ತವೆ, ಕನ್ಫ್ಯೂಸ್ ಮಾಡ್ತಾರೆ ಅಷ್ಟೆ. 8 ಆಯಿತು. ನೆಕ್ಸ್ಟ್ ತಗೊಂಡ್ರೆ 9. ಓಕೆ, ಸರಾಸರಿ ಮೇಲೆ ಅದ ನೋಡ್ರಿ. 5 ಸಂಖ್ಯೆಗಳ ಸರಾಸರಿ 12. ಓಕೆ, 5 ಸಂಖ್ಯೆಗಳ ಸರಾಸರಿ 12 ಆಗಿದ್ದರೆ ಆ 4 ಸಂಖ್ಯೆಗಳ ಮೊತ್ತ 50. ನೋಡಿರಿ, 5 ಸಂಖ್ಯೆದು ಕೊಟ್ಟಾನ, ಆದರೆ 4 ಸಂಖ್ಯೆದ 50 ಕೊಟ್ಟಾನ. ಹಾಗಿದ್ರೆ 5ನೇ ಸಂಖ್ಯೆ ಯಾವುದು? ಈಸಿ ಐತಿ ನೋಡಿರಿ. ಏನೈತಿ? ಫಸ್ಟಿಗೆ 5 ಸಂಖ್ಯೆದು ಎಷ್ಟೈತಿ ಅದನ್ನ ಪೂರ್ತಿ ಮೊತ್ತ ತಗೊಂಡು 12 × 5 ಅಂದ್ರೆ ಟೋಟಲ್ 5 ಸಂಖ್ಯೆದ ಮೊತ್ತ ಬತ್ತು. ಎಷ್ಟು ಬತ್ತು? 60. ಈಗ 4 ಸಂಖ್ಯೆದು ಕೊಟ್ಟಾನ, 4 × ಎಷ್ಟು ಕೊಟ್ಟಾನ ಮೊತ್ತ? 4ರದ ಟೋಟಲ್ಲ ಕೊಟ್ಟಾನ. ಇದೆಷ್ಟೈತಿ ಗೊತ್ತಿಲ್ಲ ನಾನು. ಟೋಟಲ್ ಇದೆಷ್ಟೈತಿ? 50 ಐತಿ. ಹೌದಾ? ಇನ್ನು 5ನೇ ಸಂಖ್ಯೆ ಅಂದರೆ ಈ 5ರಾಗ 4 ತೆಗೆದ್ರೆ ಇಲ್ಲಿ 1 ಉಳಿತಿಲ್ಲ ನಿನಗೆ, ಅಂದ್ರೆ ಆ ಒಂದು ಸಂಖ್ಯೆದ ಕೇಳ್ಯಾನ. ಅಂದ್ರೆ ಈ 50ರಾಗ 60ರಾಗ 50 ತೆಗೆದ್ರೆ ಎಷ್ಟು ಬಂತು? 10. ಇದು ಆನ್ಸರ್ ನಮ್ಮದು. 5ನೇ ಸಂಖ್ಯೆ ಎಷ್ಟು? ಯಾವುದು? 10. ಅಂದರೆ ಒಟ್ಟು ಒಳಗೆ 5 ಸಂಖ್ಯೆಗಳ ಮೊತ್ತ ಒಳಗೆ 4 ಸಂಖ್ಯೆಗಳ ಮೊತ್ತವನ್ನು ನೀನು ಕಳೆದ್ರೆ ಟೋಟಲ್ ನಿನಗೇನು ಬರ್ತೈತಿ? ಆನ್ಸರು 5. ಉಳಿದಂತಹ ಸಂಖ್ಯೆ ಒಂದು ಬರುತ್ತೆ. SSCGD ಯಾರು ಮಾಡಿರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ. ಇದ್ರ ನೆಕ್ಸ್ಟ್ ಲೆವೆಲ್ದು ಅಲ್ಲಿ ಎಕ್ಸಾಮ್ ಕ್ವಶನ್ಸ್ ಇರ್ತಾವೆ. ನೀವು ಪ್ರಿಪ್ರೇಷನ್ ಮಾಡಿದ್ರೆ ಇದು ಆಗಲಿಲ್ಲ ಅದು ಆಗಲಿಲ್ಲ ಅಂತ ನೀವು ತಲೆ ಕೆಡಿಸ್ಕೊಳ್ಳಲ್ಲ. SSCGD ಇದ್ರ ಮುಂದಿನ ಸ್ಟೆಪ್ಸ್ ಕ್ವಶನ್ ಅದಾವೆ. ಯಾರಾದರೂ ನೀವು ಮಾಡ್ತಾರೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ 10ನೇ ಕ್ವಶನ್. ಯಾವ ಸಂಖ್ಯೆಯನ್ನು 6ರಿಂದ ಗುಣಿಸಿದಾಗ 72 ಆಗುತ್ತದೆ? ಮಗ್ಗಿ ಬಂದರೆ ಮುಗಿದೋಯ್ತು. ಯಾವ ಸಂಖ್ಯೆ? ಈ 6 × ಗೊತ್ತಿಲ್ಲ ನನಗೆ. ಇದು ಆನ್ಸರ್ ನನಗೆ 72 ಬರಬೇಕು. 6 ಮಗ್ಗಿಗೆ 72 ಐತನೂ? ಇಲ್ಲ. ಮತ್ತೆ ಯಾವ ಮಗ್ಗಿ ಆಗೈತಿ? ಎಷ್ಟು? 6 12 6 72. ಅಂದರೆ 12ರಲ್ಲೇ ಗುಣಿಸಿದ್ರೆ ಬರುತ್ತೆ. ಇಲ್ಲಂದ್ರೆ ನೀವು ಆನ್ಸರ್ ಮತ್ತು 12 ಬಂತು. ಇದನ್ನು ಬಿಟ್ಟು ನೀವು ಇನ್ನೊಂದು ಮಾಡ್ಬೋದು. ಏನು? ಈಗ ನೋಡಿ, 6 × = 72. ಇದು ಎಕ್ಸ್, ನನಗೆ ಗೊತ್ತಿಲ್ಲ. ಎಕ್ಸ್ಲೇ ಇಟ್ಕೋರಿ. ಈ 6ನ್ನು ಆ ಕಡೆ ಕಳಿಸ್ರಿ, ಅಂದರೆ 72 / 6 ಆಗುತ್ತೆ. 6 1 6 1 6 2 ಎಷ್ಟು ಬಂತು? 12 ಬಂತಿಲ್ಲ. ಆದರೆ ಇಲ್ಲಿನೂ 12 ಬಂದೈತಿ. ಅಂದರೆ ಹಿಂಗೆ ಮಾಡಿದ್ರು ಒಂದು, ಹಿಂಗೆ ಮಾಡಿದ್ರು ಒಂದು. ಟೋಟಲ್ ನಿಮಗೆ ಗೊತ್ತಾಯ್ತಲ್ಲ? ಟೋಟಲ್ ಎಷ್ಟು ಬಂತು? 12. ಸಿಂಪಲ್ ಕ್ವಶನ್ ಇರ್ತವೆ ನಿಮ್ಗೆ. ಈಗಾಗಲೇ SSCGD ನಿನ್ನೆ ಕ್ಯಾಲೆಂಡರ್ ಬಿಟ್ಟಾರ. ಹೌದಾ? ನವಂಬರ್ ಒಳಗೆ ಕಾಲ್ಫಾರ್ಮ್ ಅದ. ಅದೇ ರೀತಿ ಮುಂದಿನ ಜನವರಿ ಫೆಬ್ರವರಿಗೆ ಎಕ್ಸಾಮ್ ಅದಾವೆ. ಅಂದರೆ ಸ್ವಲ್ಪ ಮುಂದೆ ಹೋಗ್ಬೋದು, 1 ತಿಂಗಳು 2 ತಿಂಗಳಷ್ಟು ಮುಂದೆ ಹೋಗ್ಬೋದು, ಮತ್ತು ಜಾಸ್ತಿ ಹೋಗಂಗಿಲ್ಲ ಅಷ್ಟೇ. ಓಕೆ, ಅದರೂ ಕೂಡ SSCGD ಕೂಡ ಟಾಪಿಕ್ ವೈಸ್ ಮಾಡಿರ್ತೀವಿ. ಅದು ಕೂಡ ಟಾಪಿಕ್ ವೈಸ್ ಮಾಡ್ತೀನಿ. ನಿಮ್ಮದೊಂದು ನೋಟಿಫಿಕೇಷನ್ ಕರಲಿ, ಅಷ್ಟರೊಳಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ನಿಮಗೆ ಕನ್ನಡ ವಿತ್ ಇಂಗ್ಲೀಷಲ್ಲಿ ಕೊಡ್ತೀನಿ. ಡನ್. 10ನೇದಾಯಿತು. 11. 10% ದರದಲ್ಲಿ 2,000 ರೂಪಾಯಿ ಅಸಲಿನ ಮೇಲೆ 200 ರೂಪಾಯಿ ಸರಳ ಬಡ್ಡಿ ಗಳಿಸಿದರೆ ಬೇಕಾದ ಕಾಲಾವಧಿ ಟೈಮ್ ಕೇಳ ನೋಡ್ರಿ ಈ ಸಲ. ಅಂದ್ರೆ ಏನೈತೆ ನಮ್ಮದು? ಸಿಂಪಲ್ ಇಂಟ್ರೆಸ್ಟ್ = PTR / 100. ಇದು ಫಾರ್ಮುಲಾ. ಇದರಲ್ಲಿ ವ್ಯಾಲ್ಯೂಸ್ ಹಾಕೋರಿ. ಏನೇನದವ? ಅಸಲು ಎಷ್ಟದ? 2,000. ನೆಕ್ಸ್ಟ್ ಪೇಜ್ನಾಗ ಮಾಡೋಣ್ರಿ. ಓಕೆ, ಬಡ್ಡಿ ಎಷ್ಟು ಕೊಟ್ಟಾರ? 200 ಕೊಟ್ಟಾರ. ಹೌದಾ? ಅಸಲು ಎಷ್ಟೈತಿ? 2,000 ಇಂಟು ಎಷ್ಟು ರಂಗದ ನೋಡೋಣ. ಟೈಮ್ ಗೊತ್ತಿಲ್ಲ. ಹೌದಾ? ರೇಟ್ ಆಫ್ ಇಂಟ್ರೆಸ್ಟ್ 10%. ಟೈಮ್ ಗೊತ್ತಿಲ್ಲ, ಟೈಮ್ ಹಂಗೆ ಬರೀತೀನಿ. ಇದು 10% / 100. ಈಗ ಟಿ ಗೊತ್ತಿಲ್ಲ. ಟಿ ಇಲ್ಲೇ ಇಟ್ಕೊಂಡು ಇವನ್ನೆಲ್ಲ ಈ ಕಡೆ ಕಳ್ಕೊಂಬಿಡ್ರಿ. ಅಂದರೆ 200 × 100 / ಇದು ಮತ್ತಿದು ಇವೆರಡು / ಆಗ್ತಾವೆ. ಹೌದಾ? ಏನು ಬಂತು? 2000 / 10. ಒಂದು ಇದು ಒಂದು 1 2 3 1 7 3 ಇದು ಹೋಯ್ತು, ಇದು ಹೋಯ್ತು. ಏನು ಉಳಿತು? 1 ಉಳಿತು. ಅಂದರೆ ಟೈಮ್ ಎಷ್ಟು? 1 ವರ್ಷ, 1 ಇಯರ್.
ನೋಡಿರಿ ಅವ್ರು ಏನು ಕೇಳಿದರು, 2,000 ರೂಪಾಯಿ ಅಸಲಿಗೆ 10%ದಂಗೆ 200 ರೂಪಾಯಿ ಬಡ್ಡಿ ತರ್ಬೇಕಂದ್ರೆ ಎಷ್ಟು ವರ್ಷ ಬಡ್ಡಿ ಸಾಲ ಕೊಡಬೇಕು? 1 ವರ್ಷ. ಓಕೆ, ಸಾಲ ಕೊಡಬೇಕು. ಗೊತ್ತಾಯ್ತಲ್ಲ? ಈ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಮೇಲೆ ಒಂದಂತೂ ಫಿಕ್ಸ್ ಕ್ವಶನ್. ಅದೇ ಹೇಳಿಲ್ಲ ಯಾವ್ಯಾವ ಟಾಪಿಕ್ ಅಂತೇಳಿ ನಿಮ್ಗೆ ಒಂದು ಸಪ್ರೇಟಾಗಿ ಮಾಡ್ತೀನಿ ಅಂತೇಳಿ. ಸ್ವಲ್ಪ ಇವನ್ನೆಲ್ಲ ಟಾಪಿಕ್ ಮೇಲೆ ಯಾವ್ಯಾವ ಥರ ಕ್ವಶನ್ಸ್ ಬರ್ತವೆ ಎಲ್ಲ ನೋಡಿರಿ. ಒಮ್ಮೆ ಸಡನ್ನಾಗಿ ನಿಮಗೆ ಈಗ ನಷ್ಟ ಕೊಟ್ಟರೆ ಅದು ನಷ್ಟ ಮಾಡ್ತೀರಿ, ಕೆಲವೊಂದು ಸಲ ಬೇರೆ ಬಂದರೆ ಅವಾಗ ಏನು ಮಾಡ್ತೀರಿ. ಅದಕ್ಕೋಸ್ಕರ ಎಲ್ಲ ಹೇಳ್ಕೊಂಡು ಆಮೇಲೆ ಇಂಪಾರ್ಟೆಂಟ್ ಹೇಳೋಣ. ಓಕೆ, ರೀಸನಿಂಗ್ ಭಾಳ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅದ, ನೋಡ್ಕೊ ಕೊನೆ ತನಕ ನೋಡಿರಿ. ಯಾಕಂದ್ರೆ ನಿಮ್ಗೆ ಅಗ್ನಿವೀರಕ್ಕೆ ಬಂದಂತಹ ಕ್ವಶನ್ ಕೆಲವೊಂದು ಎಲ್ಲಿ ಯಾವ ಕ್ವಶನ್ ಪೇಪರ್ಗಳಿಂದ ಬಂದಾವ ಅನ್ನೋದನ್ನು ಇಲ್ಲಿ ಹೇಳ್ತೀನಿ. ಯಾಕಂದ್ರೆ ಯಾವ್ಯಾವ ಹಿಂದೆ ನಡೆದಂತಹ ಕ್ವಶನ್ ಪೇಪರ್ಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್ ಪೇಪರ್ಗಳಲ್ಲಿನ ಕ್ವಶನ್ಗಳನ್ನು ತೆಗೆದು ಹಾಕಾತಾರ. ಎಲ್ಲಿ ನಿಮಗೆ ಅಗ್ನಿವೀರಕ್ಕೆ ಯಾವ್ಯಾವ ಕ್ವಶನ್ ಬಂದಾವ, ಯಾಕೆ ಹಿಂಗೆ ಹೇಳತ್ತಾರ, ಯಾವ ಕ್ವಶನ್ ಬಂದತನ ಹೇಳ್ತೀನಿ. ಓಕೆ, ಎಸ್. ಈಗ ನೋಡಿ, ಒಬ್ಬ ವ್ಯಕ್ತಿ ಒಂದು ಕೆಲಸವನ್ನು 50 ದಿನಗಳಲ್ಲಿ ಪೂರ್ಣಗೊಳಿಸುವನು. 5 ಜನ ಅದೇ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳು ಬೇಕಾಗುತ್ತವೆ? ನೋಡಿ, ಒಬ್ಬ ವ್ಯಕ್ತಿ ಅದನ್ನು ಏನು ಮಾಡ್ತಾನೆ, ಟೋಟಲಿಗೆ ಜನರು ದಿನಗಳು ಮಾಡೋಣ. ಹಾಂ, ಓಕೆ. ಈಗ ನೋಡಿರಿ, ಜನರು ದಿನ ಕೆಲಸ ಅಂತೂ ಒಂದೈದು ಸೇಮ್ ಐತೆ, ಬ್ಯಾಡ್ ನಮಗದು. ಈಗ ನೋಡಿರಿ, ಒಬ್ಬ ವ್ಯಕ್ತಿ 50 ದಿನದಾಗ ಮಾಡ್ತಾನೆ. ಅದ 5 ಜನ ಎಷ್ಟು ದಿನದಾಗ ಮಾಡ್ತಾರೆ? ಓಕೆ, 5 ದಿನ ಎಷ್ಟು ದಿನದಾಗ ಮಾಡ್ತಾರೆ? ಎಷ್ಟು ಬರ್ಕೊಂಡ್ರಿ? ಇನ್ನು ಮಲ್ಟಿಫಿಕೇಷನ್ ಮಾಡಿರಿ. ಏನು ಡೈರೆಕ್ಟ್ ಒಂದು ಕೆಲಸ ಇದ್ರೆ ಅಷ್ಟೇ ಕ್ರಾಸ್ ಮಲ್ಟಿಫಿಕೇಷನ್. ಓಕೆ, ಇಲ್ಲಿ ಡೈರೆಕ್ಟ್ ಇಂಟು ಮಾಡಿ ಅಂದ್ರೆ 1 × 50 / 50. 5 1 5 10 ಅಂದರೆ ಎಷ್ಟು ಬಂತು? 10 ಬಂತು. ಇಲ್ಲೇ ಡೈರೆಕ್ಟ್ ಗೊತ್ತಾಕತ್ತೆ ನೋಡ್ರಿ ನಿಮಗೆ. 1 ಇದ್ದದ್ದು 50 ಆಗಿತ್ತು ಅಂದ್ರೆ ಇಷ್ಟು ಇಂಟು ಎಷ್ಟು ಮಾಡ್ಯಾರ? ಎಷ್ಟು ಮಾಡ್ಯಾರ? 50. ಇದಕ್ಕೂ 50 ಮಾಡಿ ಇಷ್ಟ ಬರಬೇಕಿಲ್ಲ. ಅಂದ್ರೆ ಈಗ ಒಬ್ಬ ಅಂದ್ರೆ ಕಡಿಮೆ ಜನ, ಒಬ್ಬ ಇದ್ದಲ್ಲಿ 50 ದಿನ ತೊಗೊಂಡಾರಂದ್ರೆ ಈ ಜಾಗದ 5 ಮಂದಿ ಬಂದಾರಂದ್ರೆ ಇದ್ರದ್ದು ಕಡಿಮೆ ಆಕತಿಲ್ಲ. ಅಂದರೆ ಜನರು ಹೆಚ್ಚಾದಂತೆ ದಿನಗಳು ಕಮ್ಮಿ ಆಕ್ಕವ. ಇಲ್ಲಿ 1 ಇದ್ದದ್ದು 50 ಆಗೈತೆ ಅಂದ್ರೆ 5 ಇದ್ದದ್ದು 10 ಆಕತಿ. ಯಾಕಂದ್ರೆ ಒಬ್ಬೊಬ್ಬ ಮಾಡ್ತಾರೆ, ಹೌದಿಲ್ಲ? ಅಂದ್ರೆ ಎಷ್ಟು ಬಂತು? 10 ದಿನದಲ್ಲಿ ಪೂರ್ಣ ಕೆಲಸವನ್ನು ಮುಗಿಸ್ತಾರೆ. ಡೈರೆಕ್ಟ್ ನಿಮಗೆ ಮಲ್ಟಿಫಿಕೇಷನ್ ಮೈಂಡ್ ಕ್ಯಾಲ್ಕುಲೇಷನ್ ಥರ ಮಾಡ್ಬೋದು. ನೋಡಿರಿ, ಇದು ಮಾಡಿ ತೋರಿಸ್ತಾನೆ ನೋಡಿರಿ. ಒಬ್ಬಿದ್ದವ 50 ದಿನದಾಗ ಮಾಡ್ತಾನೆ. ಈ ಒಬ್ಬನ ಜಾಗದಾಗ ಇನ್ನೂ 4 ಮಂದಿ, ಟೋಟಲ್ 5 ಮಂದಿ ಆದರು ಅಂದರೆ ಟೋಟಲ್ 10 ದಿನದಾಗ ಮಾಡ್ತಾರೆ. ಜನ ಹೆಚ್ಚಂತೆ ದಿನಗಳು ಕಮ್ಮಿ ಆಕ್ಕವ, ಹೌದಾ? ಡೈರೆಕ್ಟು. ಓಕೆ, ಈ ಥರ ಮಾಡೋದು ಹೇಳೀನಿ. ಡೈರೆಕ್ಟು ನಿಮ್ಗೆ ಗೊತ್ತಲ್ಲಿ ಯಾರ್ಯಾರು ನಿಮಗೆ ಮೈಂಡ್ ಕ್ಯಾಲ್ಕುಲೇಷನ್ ಇರುತ್ತೆ ಡೈರೆಕ್ಟ್ ಮಾಡಿರಿ. ನೆಕ್ಸ್ಟು, ಒಬ್ಬ ಹುಡುಗಿ ತನ್ನ 25,000 ರೂಪಾಯಿ ಆದಾಯದಲ್ಲಿ 10% ದಾನ ಮಾಡಿದರೆ ಅದರಿಂದ ಎಷ್ಟು ಉಳಿತು ಅಂತಂದಾಗ ನೋಡಿರಿ, 25% ಅಂದ್ರೆ ಇಲ್ಲೇ ಡೈರೆಕ್ಟ್ ಕ್ಯಾಲ್ಕುಲೇಷನ್ ಮಾಡ್ತೀನಿ. ಪರ್ಸೆಂಟೇಜ್ ಅಂದರೆ 10% ಅಂದರೆ ಡಿವೈಡೆಡ್ ಬೈ 100 ಇರುತ್ತೆ. ಅಂದರೆ 2 0 ಹೋಗಿ ಇದೊಂದು 0 ಇದೊಂದು 0 ಎಷ್ಟು ಉಳಿತು? 2,500. ಡೈರೆಕ್ಟ್ ಆನ್ಸರು. ಇಲ್ಲಾಂದ್ರೆ ನಿಮಗೆ ಹಚ್ಕೊಂಡು ನೋಡಿರಿ, ಏನು ಬಂತು? 25,000 ಇಂಟು 10% ಅಂದರೆ ಡಿವೈಡೆಡ್ ಬೈ 100. ಇದೊಂದು 0 ಇದೊಂದು ಎಷ್ಟು ಉಳಿತು? 2,500 ಉಳಿತಿಲ್ಲ. ಡೈರೆಕ್ಟು ಹೇಳೀನಿ, ಇದನ್ನು ಹೇಳೀನಿ. ನೀವು ಪ್ರಾಕ್ಟೀಸ್ ಹೆಂಗೆ ಮಾಡ್ತೀರಿ ಹಂಗೆ ಡೈರೆಕ್ಟ್ ನಿಮಗೆ ಆನ್ಸರ್ ಸಿಗ್ತಾವೆ. ಓಕೆ, ನಿಮಗೆ ಪ್ರಾಕ್ಟೀಸ್ ಮೇನ್ ಇಂಪಾರ್ಟೆಂಟು. ಎಷ್ಟು ಬಂತು? 2,500. ಅಂದ್ರೆ 25,000 10% ಅಂದರೆ ಎಷ್ಟು? 2,500. ಅದಕ್ಕೆ ಹೇಳೋಣ. ಉಳಿದದ್ದಂತಂದ್ರೆ 25,000 ಒಳಗೆ 2,500 ತೆಗೆದು ಹೇಳ್ಬೇಕಷ್ಟೆ. ನಾವು ದಾನ ಮಾಡಿದಷ್ಟೇ ಕೇಳೋಣ, ಉಳಿದದ್ದು ಕೇಳಿಲ್ಲ. ಓಕೆ, ನೆಕ್ಸ್ಟ್ ನೀವು ಫಾಸ್ ಮಾಡ್ಕೊಂಡು ಇನ್ನೊಂದು ಸಲ ನೋಡಿರಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನೋಡಿರಿ, ವಾಟ್ ಈಸ್ ದ ನಂಬರ್ ಇಫ್ ದ 5th ಪಾರ್ಟ್ ಈಸ್ 4 ಅಂತಂದ್ರೆ 5th ಪಾರ್ಟ್ ಅಂದಾಗ ಇಲ್ಲಿ ನೋಡಿರಿ, ಅದರ 5ನೇ ಭಾಗ 4 ಆಗಿದ್ದರೆ ಆ ಸಂಖ್ಯೆ ಯಾವುದು? ಒಂದು ಸಂಖ್ಯೆ ಐತಿ ಅಂದ್ರೆ ಈ ಎಕ್ಸ್ನ 5 ಪಾರ್ಟ್ ಅದಾವೆ. ಓಕೆ, 4 ಪಾರ್ಟ್ ಅಂದರೆ ಎಷ್ಟು ಅಂತ ಕೇಳೋಣ ನಾವು. ಈಗ ನೋಡಿರಿ, ಅಂದ್ರೆ ಅವೇನು ಕೇಳೋಣ? ಈಕ್ವಲ್ ಟು 4 ಪಾರ್ಟ್ ಅಂದರೆ ಎಷ್ಟು ಅಂತ ಹಿಂಗೆ ಕೇಳೋಣ. ಹೌದಾ? ಈಗಿದ್ದಾಗ ಇನ್ನೊಂದು ಸಲ ಹೇಳ್ತೀನಿ ನೋಡಿರಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಹಾಂ, 5ನೇ ಭಾಗ ಅಂತಂದಲು, ಅದರ 5ನೇ ಭಾಗ ಒಂದು ಸಂಖ್ಯೆಯ ಎಕ್ಸ್ ಅದರ 5ನೇ ಭಾಗ ಅಂತಂದಾಗ ಎಕ್ಸನ 5ನೇ ಭಾಗ 4 ಆಗಿದ್ದರೆ ಈ ಸಂಖ್ಯೆ ಯಾವುದು? ಎಕ್ಸ್ ಅಂದರೆ ಯಾವುದು ಅಂತಂದಾಗ ನೋಡಿರಿ,
ನಾ ಏನು ಮಾಡ್ತೀನಿ ಈಗ ಬೋತ್ ಸೈಡ್ ಅಂದ್ರೆ ಎರಡು ಸೈಡ್ ಇಂಟು 5 ಮಾಡ್ತೀನಿ. ಎರಡು ಸೈಡ್ ನೋಡಿ, ಇಲ್ಲಿನೂ 5 ಮಾಡೇನಿ, ಇಲ್ಲಿನೂ 5 ಮಾಡೇನಿ. ಹೌದಾ? ಈಗ ಸಿಂಪ್ಲಿಫಿಕೇಷನ್ ಮಾಡ್ಬೇಕು ನಾ ಅಷ್ಟೆ. ಏನು ಮಾಡ್ತೀನಿ, ಈ 5 ಹೋತು, ನನಗೇನು ಕೇಳೋಣ, ಎಕ್ಸ ಕೇಳೋಣ. ಆ ಸಂಖ್ಯೆ ಯಾವುದು ಅಂತಂದಾಗ 4 ಎಷ್ಟು 20. ನಾವು ಕೇಳಿದ್ದೇನು ಆ ಸಂಖ್ಯೆ ಯಾವುದು ಅಂತಂದಾಗ 20. ಆಪ್ಷನ್ ನಂಬರ್ ಬಿ. ನಾವು ಹೆಂಗೆ ತಲೆ ಓಡಿಸ್ತೀವಲ್ಲ ಹಂಗೆ ಲೆಕ್ಕ ನಾವು ಸೊಲ್ಯೂಷನ್ ಮಾಡ್ಬೋದು. ಕನ್ನಡದಾಗ ನೋಡಿರಿ, ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಕೈತಿ. ಕನ್ನಡ ಕೆಲವೊಂದು ಕ್ವಶನ್ಸು ಇಂಗ್ಲೀಷ್ನಾಗ ಅರ್ಥ ಆಗ್ತಾವೆ, ಕೆಲವೊಂದು ಕನ್ನಡದಾಗ. ಅದಕ್ಕೆ ನೀವು ಇಂಗ್ಲೀಷಲ್ಲಿ ಮಾಡೋದು ಭಾಳ ಬೆಸ್ಟು. ಅದಕ್ಕೆ 2 ಥರ ಕೊಟ್ಟೀನಿ. ಓಕೆ, ಒಂದು ಸಂಖ್ಯೆ 5ರಷ್ಟು ಅಂದರೆ x/5ನೇ ಭಾಗ. ಓಕೆ, ಬರ್ತೀವಿ. ಆಮೇಲೆ ಈಕ್ವಲ್ ಟು 4 ಆಗೈತೆ. ಹಾಗಾದ್ರೆ ಈ ಎಕ್ಸ್ ಅಂದರೆ ಎಷ್ಟು ಅಂದರೆ ಮಲ್ಟಿಫೈ 2 ಕಡೆ 5 ಮಾಡೀನಿ, ಏನು ಚೇಂಜಸ್ ಮಾಡಿಲ್ಲ, ಸೇಮ್ ಮಾಡೀನಿ. 5 ಕ್ಯಾನ್ಸಲ್ ಆಗಿ ಎಕ್ಸ್ ಈಕ್ವಲ್ ಟು ಎಷ್ಟು ಬಂತು 20. ಓಕೆ, ಆಪ್ಷನ್ ನಂಬರ್ ಬಿ. ನೆಕ್ಸ್ಟ್ 15th, 50 ಲೀಟರ್ ಹಾಲಿನಲ್ಲಿ 20% ನೀರು ಇದ್ದರೆ ಅದರಲ್ಲಿರುವ ನೀರಿನ ಪ್ರಮಾಣ ಎಷ್ಟು ಅಂತಂದಾಗ ಟೋಟಲ್ ಎಷ್ಟೈತಿ 50 ಲೀಟ್ರ್ ಅದ. ಓಕೆ, ಇದ್ರ ಒಳಗೆ 20% ನಾನು 20% ಅಂದರೆ ಎಷ್ಟು ಅಂತ ಕನ್ನಡದ ಮುಗಿದೋಯ್ತು. ಈ 0 ಇದೊಂದು 5ರಲ್ಲಿ ಎಷ್ಟು ಅಂದ್ರೆ 50 ಲೀಟ್ರ್ನಾಗ 10% ನೀರು ಅಂದ್ರೆ ಟೋಟಲ್ ಎಷ್ಟು ನೀರು ಇದ್ದಂಗೆ 10 ಲೀಟ್ರ್ ನೀರು ಇದ್ದಂಗೆ. ಪರ್ಸೆಂಟೇಜ್ದಾಗ ನೋಡಿರಿ ಹೆಂಗೆ ಕನ್ಫ್ಯೂಸ್ ಮಾಡ್ಯಾನ. ಕನ್ಫ್ಯೂಸಲ್ ಡೈರೆಕ್ಟ್ ಕ್ವಶನ್ ಅದು. ನಾ ಹೇಳಿದ್ನಲ್ಲ ಪರ್ಸೆಂಟೇಜ್ ಅಂದಾಗ 20%. ಯಾವುದೇ ಒಂದು ಸಂಖ್ಯೆ ಈ 0 ತೆಗೆದ್ರೆ ಇದೆಲ್ಲ ಎಷ್ಟು 10. ನಾ ಇಲ್ಲಿ ಬಿಡಿಸಿ ಮಾಡಿದ್ದು ಲಾಸ್ಟ್ ಕ್ವಶನ್ಗಳಿಂದ ಶಾರ್ಟ್ ಕಟ್ ಹೇಳಿದ್ನಲ್ಲ ಅದೇ ರೀತಿ. ಎಷ್ಟು ಬಂತು 10 ಲೀಟ್ರ್ ಹಾಲದ ನೀರದ, ಉಳಿದದ್ದು 40 ಲೀಟ್ರ್ ಹಾಲದ. ಓಕೆ, ನೆಕ್ಸ್ಟ್ 29 ಜನ. ಇಲ್ಲಿವರೆಗೂ ಏನು ಮುಗೀತು, ಮ್ಯಾಥ್ಸ್ ಮುಗೀತು. ಇನ್ನು ರೀಸನಿಂಗ್ 5 ಕ್ವಶನ್. 20 ವೆರಿ ಕ್ವಶನ್ಸ್ ಹೆಂಗದ ನೋಡಿರಿ. ಇಲ್ಲಿ ಪ್ರಿವಿಯಸ್ ಇಯರ್ ಯಾವುದೋ ಒಂದು ಎಕ್ಸಾಮಲ್ಲಿ ಬಂದಂಥ ಕ್ವಶನ್ಗಳನ್ನು ನಿಮ್ಗೆ ಹಾಕ್ಯಾರ ಅಂತ ಹೇಳಿಲ್ಲ, ಇಲ್ಲಿ ಬಂದವು. 29 ಜನ ಸಾಲಿನಲ್ಲಿ ರಾಮ್ ಮುಂಭಾಗದಿಂದ 13ನೇ ಸ್ಥಾನದಲ್ಲಿ, ಕೊನೆಯಲ್ಲಿ ಅವನ ಸ್ಥಾನ ಎಷ್ಟು, ಕೊನೆಯಿಂದ ಬಂದಲ್ಲಿ ಅವನ ಸ್ಥಾನ ಎಷ್ಟು ಅಂತಂದ. ನೋಡಿ ಫಸ್ಟ್ ಏನು ಮಾಡಬೇಕು, ಸ್ಟಾರ್ಟಿಂಗಿಂದ 29 ಅದ, ಅವನು ಟೋಟಲ್ 29, ಮುಂಭಾಗದಿಂದ ಎಷ್ಟದ 13, ಮೈನಸ್ ಮಾಡಿರಿ ಎಷ್ಟು ಬಂತು 3 ಅಂದರೆ 6, 16 ಬಂತು. 16 ಅಂದಾಗ ಕೊನೆಯಿಂದ ಎಣಿಸಿದಾಗ ಅವ್ನು ಹಿಡಿತಿರಿ, ನೀವು ಕೌಂಟ್ ಮಾಡ್ತಿರಲಿಲ್ಲ ಅಂದ್ರೆ ಅದಕ್ಕೊಂದು +1 ಮಾಡಿರಿ. ನೀವು ಲಾಸ್ಟ್ 3 ಕ್ವಶನ್ ಬರ್ದಾಗ ಹೇಳಿ ನಾನು, ಅಂದ್ರೆ ಕೊನೆಯಿಂದ ಅವನು ಎಷ್ಟನೇ ಸ್ಥಾನದಾಗ ಅದಾನ 17ನೇ ಸ್ಥಾನದೊಳಗೆ ಅದಾನ. ಗೊತ್ತಾಗತ್ತಿಲ್ಲ, 16 ಆಪ್ಷನ್ದಾಗಿರುತ್ತೆ. ಓಕೆ, ಈ ಒಂದು ಯಾಕಂತಂದ್ರೆ ಕೊನೆಯಿಂದನೂ ಹಿಡಿತೀರಿ. ಇಲ್ಲಿ ನೋಡಿರಿ, ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಿರಿ, ಇದು ಆರಂಭ, ಇದು ಅಂತ್ಯ. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಬಂದತ್ತ ಅವನು, ಇಲ್ಲಿ ಎಷ್ಟು ಅದಾನವ 13 ಅದ. ಓಕೆ, ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು, ಇಲ್ಲಿ ಇವ್ನು ಹಿಡಿತಿರ್ಲಿ, ಕೌಂಟ್ ಮಾಡ್ತಿರ್ಲಿಲ್ಲ. ಅದಕ್ಕೆ ಇಲ್ಲಿ 13 ಅಂದ್ರೆ ಟೋಟಲ್ ನಮಗೆ 29 ಅದ. ಇಲ್ಲಿಂದ 16, ಇದು ಒಂದು ಪ್ಲಸ್ ಮಾಡಿರಿ ಎಷ್ಟು ಬಂತು 17 ಬಂತಿಲ್ಲ. ಓಕೆ, ನೀವು ಡೀಟೇಲಾಗಿ ಹೇಳಿದ್ದಷ್ಟೇ ಗೊತ್ತಾಗಲಿ ಅಂತೇಳಿ. ಎಷ್ಟು ಬಂತು 17. ಆಪ್ಷನ್ ನಂಬರ್ ಎ. ನಿಮಗೆ ರೀಸನಿಂಗ್ ಸಪ್ರೇಟಾಗಿ ಹೇಳ್ತೀನಿ, ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಹೇಳ್ತೀನಿ. ಓಕೆ, ನೆಕ್ಸ್ಟ್ ಕಂಪ್ಲೀಟ್ ದ ಸೀರೀಸ್. ಸರಣಿ ಕೇಳ್ಯಾರ ನೋಡಿರಿ, FJNR. ನೆಕ್ಸ್ಟ್ ಇಲ್ಲಿ ಯಾವ್ದು ಬರುತ್ತಾ ಅಂತ ಕೇಳ್ಯಾರ. ಓಕೆ, ಏನು ಮಾಡ್ಯಾನ ನೋಡೋಣ. ಫಸ್ಟಿಗೆ ಎಫ್ ಆದಮೇಲೆ ಜೆ ಆಗೈತೆ, ಎಷ್ಟು ಲೆಟ್ರ್ ಬಿಟ್ಟಾನೆ, ಎಫ್ ಆದಮೇಲೆ GHI ಬಿಟ್ಟಾನ, ಜೆಗೆ ತೊಗೊಂಡು 3 ಬಿಟ್ಟಾನ. ನೆಕ್ಸ್ಟು ಜೆ ಆದಮೇಲೆ KLM, ಹೌದಾ. ಎಮ್ ಆದಮೇಲೆ ಎನ್ ತೊಗೊಂಡ, ಎನ್ ಆದಮೇಲೆ OPQ. ನೆಕ್ಸ್ಟ್ ಆರ್ ಆಗೈತೆ, ಆರ್ ಆದಮೇಲೆ STU ಆದಮೇಲೆ ಯಾವ ತೊಗೋಬೇಕು, ಫಿ ತೊಗೋಬೇಕು. ಅಂದ್ರೆ ನಮ್ಮ ಆನ್ಸರ್ ಯಾವುದು ಆಪ್ಷನ್ ನಂಬರ್ ಬಿ ನೋಡ್ರಿ. ಗೊತ್ತಾಗತ್ತಲ್ಲ, ಈ ರೀತಿ ಕ್ವಶನ್ಸು ಪ್ರತಿ ಶಿಫ್ಟ್ ಒಳಗೂ ಒಂದು ನಂಬರ್ಸ್ ಮೇಲೆ ಒಂದು ಲೆಟರ್ಸ್ ಮೇಲೆ ಕೇಳತಾನ ಅಂತ ಹೇಳಿದ್ದು ನಿಮಗೆ. ಓಕೆ, ನೆಕ್ಸ್ಟ್ ಕೋಡಿಂಗ್ ಡಿಕೋಡಿಂಗ್ ಮೇಲೆ ಒಂದು ಸಾಂಕೇತಿಕ ಭಾಷೆಯಲ್ಲಿ ಡಿ ಅಂದರೆ 4, ಆ್ಯಂಡ್ ಅಂದರೆ 19 ಆಗಿದ್ದರೆ ADM ಅಂದರೆ ಎಷ್ಟು ಅಂತ ಕೇಳೋಣ. ಈಗ ನೋಡಿರಿ, ಡಿ ಅಂದರೆ 4 ಅಂತ ಕೊಟ್ಟಾನ, ಬರೀರಿ. ಆಮೇಲೆ AND ಅಂತ ಕೊಟ್ಟಾನ. ಎ ಎಷ್ಟನೇ ಲೆಟ್ರು 1ನೇ ಲೆಟ್ರು.
ಇಲ್ಲಿ ಬೇರೆ ಒಂದನೇ ಲೆಟ್ರು ಎನ್ನು 12 12 14 12 ಇದೆಯಲ್ಲ ಅದು 14 ಡಿ ಎಷ್ಟನೇದು 14 ಟೋಟಲ್ ಕೂಡಿಸ್ರಿ 14 18 19 ಇದನ್ನ ಕೊಟ್ಟಾನಿಲ್ಲ 19 ಅಂತೇಳಿ ಅಂದ್ರೆ ಅವುಗಳ ಸ್ಥಾನ ನಂಬರನ್ನು ಕೂಡ್ಸೋಣ. ಈಗೇನು ಕೊಟ್ಟಾನವ ಎ ಡಿ ಎಮ್ ಅದ ಎಲ್ಲ ಲೆಟರ್ ಸೇಮ್ ಅದಾವ ಲಾಸ್ಟಿಗೆ ಎಮ್ ಐತೆ ಅಷ್ಟೆ ಅಂದ್ರೆ ಒಂದನ್ನು ಜಾಸ್ತಿಗೆ ಒಂದು ಕಮ್ಮಿ ಕೂಡ್ಸೋಣ ಅಂದಂಗೆ ಅಷ್ಟೆ. ಎಮ್ ಹಿಂದೆ ಎನ್ ಇಲ್ಲಿ ನೋಡಿರಿ ಎನ್ ಐತಿಲ್ಲ ಎನ್ ಹಿಂದಿಂದ ಎಮ್ ಅಂದರೆ ಇದಕ್ಕೊಂದು ಕಮ್ಮಿ ಮಾಡ್ರೆ ಮುಗಿತು ಆನ್ಸರ್ ಇಲ್ಲೇ ಐತಿ 18 ಡೈರೆಕ್ಟ್ ನೋಡಿರಿ. ಎ ಒಂದನೇ ಲೆಟ್ರು ಡಿ 4 ಇದು 13 ಟೋಟಲ್ ಎಷ್ಟು ಬಂತು 18 ಎಷ್ಟು ಬಂತು ಟೋಟಲ್ 18. ಆಪ್ಷನ್ ನಂಬರ್ ಬಿ ನೋಡಿರಿ ಭಾಳ ಈಸಿ ಇರ್ತಾವೆ ಕೋಡಿಂಗ್ ಡಿಕೋಡಿಂಗ್ ಮೇಲೆ. ಪ್ರಿವಿಯಸ್ ಇಯರ್ ಕ್ವಶನ್ ಇದ್ರ ಮೇಲೂ ಒಂದು 20 to 28 ಕ್ವಶನ್ಸ್ ಅದಾವ ಅವುಗಳು ಸಪ್ರೇಟ್ ಹೇಳ್ತೀನಿ. ನಿಮ್ಮ ಎಕ್ಸಾಮ್ ಒಳಗೆ ಎಲ್ಲ ಕಂಪ್ಲೀಟ್ ಮಾಡೋಕೆ ನಾನು ಮಾಡ್ತೀನಿ ಸ್ವಲ್ಪ ಟೈಮ್ ಸಿಗಬೇಕಷ್ಟೆ. ಓಕೆ ಎಸ್ ನೆಕ್ಸ್ಟ್ 19th ಕ್ವಶನ್. ಕೆಳಗಿನ ಪದಗಳನ್ನು ನಿಘಂಟಿನ ಪ್ರಕಾರ ಜೋಡಿಸಿ ಮತ್ತು ನಿಘಂಟಿನಲ್ಲಿ ಎರಡನೇ ಸ್ಥಾನದಲ್ಲಿ ಬರುವ ಯಾವುದು ಅಂತ ಕೇಳೋಣ. ಅಂದ್ರೆ ನೀವು ಡಿಕ್ಷನರಿ ಇದ್ದಂಗೆ ಜೋಡಿಸಿ ಅಥವಾ ಎರಡನೇ ಸ್ಥಾನದಲ್ಲಿ ಬರೋದು ಯಾವುದು ಅಂತ ಕೇಳೋಣ. ಫಸ್ಟ್ನೇದು ನೋಡ್ರಿ ಏನು ಬರ್ತೈತಿ ಅಂತ ಬರೀ ಇಲ್ಲಿ ನೋಡ್ರಿ CON ಅದ CONC ಹಾಂ ಇಲ್ಲಿ ನೋಡ್ರಿ CONC ಅದ CONC ಅದ ಇವು ಎರಡು ಎಫ್ ಅದ ಇನ್ನು ಬಿಟ್ಬಿಟ್ರಿ ಎರಡು ಇವು ಎರಡರಾಗ 1 2 ಬರ್ತವೆ ಯಾವುದು ಕನ್ಸ. ಇಲ್ಲಿ ನೋಡಿರಿ ಎಲ್ ಅದ ಸಿ ಆಗನ ಎಲ್ ಅದ ಇಲ್ಲಿ ಇ ಅದ ಫಸ್ಟ್ ಇದು ಬರ್ತೈತಿ ಯಾವುದು ಬಿ ಬರ್ತೈತಿ CONCE ಅದ ನೋಡ್ರಿ ಐತಿಲ್ಲ ಹಾಂ ENTRATE ಫಸ್ಟ್ ಬರ್ತೀವಿ. ಸೆಕೆಂಡ್ ಒನ್ ಎ ಬರಬೇಕು CONCLUSION ಕನ್ಕ್ಲೂಷನ್. ಅವೇನು ಕೇಳೋಣ ಎರಡನೇ ಸ್ಥಾನದಾಗ ಯಾವ್ದು ಬರ್ತೈತೆ ಮುಂದೆ ಬರೀ ಅವಶ್ಯಕತೆ ಐತೆ ನಮ್ಗೆ ಇಲ್ಲ ಹೌದಿಲ್ಲ ಮುಂದೆ ಬರೀ ಅವಶ್ಯಕತೆ ಇಲ್ಲ ನಮಗೆ ಎರಡನೇ ಸಿಕ್ಕತ್ತಿಲ್ಲ ಕನ್ಕ್ಲೂಷನ್. ಆಪ್ಷನ್ ನಂಬರ್ ಬಿ ಇರಲಿ ಆದರೂ ಬರೀ ನಾವು ಏನೈತಿ ಮೂರನೇದು ಕಾನ್ಫಿಡೆನ್ಸ್ ಇದು ಮೂರನೇದಾಗ ಬರುತ್ತೆ. ಓಕೆ ನೆಕ್ಸ್ಟ್ ಕೌಂಟ್ ಅಂದರೆ ಎಲ್ಲ ಸೇಮ್ ಕೊಟ್ಟಾನ ಒಂದ ಹಿಂದೆ ಮುಂದೆ ಕೊಟ್ಟಾನ ಎ ಇದ್ದದ್ದು ಬಿ ಇದ್ದದ್ದು ನಿಮ್ಗೆ ಎರಡನೇ ಸ್ಥಾನದಾಗ ಸಿಕ್ಕ ಕ್ವಶನ್ ಏನು ಕೇಳೋಣ ಸಿಗ್ತಾನೆ ಮುಂದಿನ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ಸುಮ್ಮನೆ ಮಾಡಿ ತೋರಿಸಿದ್ದು ನಾನು. ಓಕೆ ಡನ್. ಇದ್ರ ಮೇಲೆ 100% ಒಂದು ಕ್ವಶನ್ ಈ ಸಲ ಬಂದೇ ಬರುತ್ತೆ. ಹೋದ ಸಲಿಂದ ಸ್ಟಾರ್ಟ್ ಮಾಡ್ಯಾನ ಈ ಸಲ ಬಂದೇ ಬರುತ್ತೆ ಅಂದಂಗೆ ಈ ಕ್ವಶನ್ನ ಎಲ್ಲಿ ಬಂದಿತ್ತು ಅಂತಂದ್ರೆ ಈ ಕ್ವಶನ್ ಎಲ್ಲಿ ಬಂದಿತ್ತು ಅಂತಂದ್ರೆ SSC ಎಲ್ಲಿ ಬಂದಿತ್ತು ರೀ SSC ಒಳಗೆ ಅದು ಎಲ್ಲಿ CGL ಒಳಗೆ 2019 ಬಂದಿತ್ತಿದು ಅದನ್ನು 2024 ಅಗ್ನಿವೀರ್ದಾಗ ಕೊಟ್ಟಾನಂತಂದ್ರೆ ನೋಡಿರಿ ಯಾವ ಥರ ಕಾಂಪಿಟೇಷನ್ ಹೆಚ್ಚಾಗತ್ತಲ್ಲ ಆ ಥರ ಕ್ವಶನ್ಸ್ ನಿಮಗೆ ಅರೈಸ್ ಆಗತ್ತವೆ. ಅದಕ್ಕೆ ಹೇಳ್ತೀನಿ ಗೊತ್ತಿರಲಿ. ಓಕೆ ಎಸ್ ಲಾಸ್ಟ್ ಒನ್ ಕೋಡಿಂಗ್ ಡಿಕೋಡಿಂಗ್ ಮೇಲೆ. ಕೋಡನ್ನು 900 ಎಂದು ಬರೆಯಲಾಗಿದೆ. ಆ ಕೋಡ್ನಲ್ಲಿ ರೇಸ್ ಅನ್ನು ಹೇಗೆ ಬರೆಯಲಾಗುತ್ತದೆ? ವೆರಿ ಈಸಿ. ಏನು ಮಲ್ಟಿಫಿಕೇಷನ್ ಮಾಡಿರ್ತಾನೆ ಅಷ್ಟೇ ಒಂದು ಎಡಿಷನ್ ಇಲ್ಲ ಮಲ್ಟಿಫಿಕೇಷನ್ CODE. ಓಕೆ ಸಿ ಎಷ್ಟನೇ ಲೆಟ್ರು 3 O 15 D 4 ಇದು 5. ಓಕೆ ಹಾಂ ಮಲ್ಟಿಫಿಕೇಷನ್ ಮಾಡಿರಿ 15 45 ಆಮೇಲೆ 4 20 45 2 ಎಷ್ಟು 90 1 0 900 ಐತಿ. ಹಾಂ ಅದೇ ರೀತಿ ನಾನು ನೆಕ್ಸ್ಟು ರೇಸ್ ಕೂಡ ಅದೇ ರೀತಿ ಮಾಡಬೇಕು. ಏನು ರೇಸ್ RACE ಆರ್ ಎಷ್ಟನೇ ಲೆಟ್ರು 18 A 1 C 3 5 ಎಲ್ಲ ಇಂಟು ಮಾಡಿರಿ 18 ಮೂಲ 54 54 5 27 18 ಮೂಲ 54 ಹಾಂ ಸರ್ 270 ಬಂತು. ಮಲ್ಟಿಫಿಕೇಷನ್ ಇಲ್ಲ ಎಡಿಷನ್ ಏನೈತೆ ನೋಡಿರಿ 270 S ಅದ ನೋಡಿರಿ ಆಪ್ಷನ್ ನಂಬರ್ ಸಿ. ಇದೇನಾಯಿತು 20ನೇ ಕ್ವಶನು ರೀಸನಿಂಗ್ ಸಂಬಂಧಪಟ್ಟಂತೆ ಕ್ವಶನ್ ಆಯಿತು. ಅಂದರೆ ಟೋಟಲ್ ನಾವು ಎಷ್ಟು ಕ್ವಶನ್ ಮಾಡೀವಿ 20 ಪ್ರಶ್ನೆಗಳನ್ನು ನೋಡಿದ್ವಿ. ಅಂದರೆ ನೋಡಿರಿ ಈ ಏಪ್ರಿಲ್
23 ಏಪ್ರಿಲ್ 2024 ಫಸ್ಟ್ ಶಿಫ್ಟು ಆಮೇಲೆ ಸೆಕೆಂಡ್ ಶಿಫ್ಟು ಮುಗೀತು. ಇನ್ನು ನೆಕ್ಸ್ಟ್ ಏನು ಮಾಡೋಣ ಅಂತಂದ್ರೆ 22 ನೋಡೋಣ. ಓಕೆ, 2024. ಓಕೆ, ಏನು ಮಾಡೋಣ ರೀ, ಏಪ್ರಿಲ್ 22 ನೋಡೋಣ. ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.